ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಇನ್ ಮೈಸೂರು. ಓಕೆ, ಇವತ್ತು ನಮ್ ಡೇ ಸ್ಟಾರ್ಟ್ ಆಗಿದ್ದು ಅರೌಂಡ್ 5 o'clock. ಈವೆಂಟ್ ಮುಗೀತು. ನಿನ್ನೆ ಬ್ರೈಡ್ದೆ ಇವತ್ತು ಮುಹೂರ್ತ ಇತ್ತು. ಇವತ್ತು ಮುಹೂರ್ತ ಮುಗಿಸ್ಕೊಂಡು ನಮ್ ಜೊತೆಗೆ ಒಬ್ರು ಫ್ರೆಂಡ್ ಜಾಯಿನ್ ಆಗಿದ್ದಾರೆ. ತನು ಅವರೇ, ನಮ್ಮ ವ್ಲಾಗ್ ಬರ್ತೀರಾ? ಹಿಂದೆ ಯಾರೋ ಅದು ಕಸ ಇದೆ ಫುಲ್ ಹಿಂದೆ. ಇವರು ನಮ್ಮ ಫ್ರೆಂಡ್, ತುಂಬಾ ಹಳೆ ಫ್ರೆಂಡ್. ಸೊ ಇವರು ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ರು ಇವತ್ತು ಈವೆಂಟ್ಗೆ. ಸೊ ಇವಾಗ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅನ್ನೋದು ಪ್ರತಿಭಾ ಹೇಳ್ತಾಳೆ. ಅದನ್ನ ತಾನು ಹೇಳ್ತಾಳೆ, ತಾನು ಹೇಳ್ತಾಳೆ, ಯಾಕಂದ್ರೆ ತಾನು ಮೈಸೂರಲ್ಲಿ ಇರೋದೇ. ಇವಾಗ ಬ್ರೇಕ್ಫಾಸ್ಟ್ಗೆ ಮೈಸೂರು ದೊನ್ನೆ ಬಿರಿಯಾನಿಗೆ ಹೋಗ್ತಾ ಇದೀವಿ, ಸರಸ್ವತಿಪುರಂ ಅಲ್ಲಿರೋದು. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸಂಡೇ ರಿಚುವಲ್. ಸಂಡೇ ರಿಚುವಲ್ಸ್ ಗೊತ್ತಲ್ಲ ನಿಮ್ಗೆ? ಸಂಡೇ ರಿಚುವಲ್ಸ್ ಬಿರಿಯಾನಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ತಿನ್ಬಿಟ್ಟು ಹೆಂಗಿದೆ ಅಂತ ರಿವ್ಯೂ ಕೊಡ್ತೀವಿ. We will meet you at ನಂಗೆ ಗೊತ್ತಿಲ್ಲ. ಮೈಸೂರು ದೊನ್ನೆ ಬಿರಿಯಾನಿ. ಮೈಸೂರು ದೊನ್ನೆ ಬಿರಿಯಾನಿ ಕ್ಲೋಸ್ ಆಗಿತ್ತು, ಅದರಿಂದ ನಾವು ಐಗಿರಿ ರೆಸ್ಟೋರೆಂಟ್ಗೆ ಬಂದು ಪುಳಿಯೋಗರೆ ಆರ್ಡರ್ ಮಾಡಿದ್ದೀವಿ. ಸೂಪರ್ ಆಗಿದೆ. ನೆಕ್ಸ್ಟ್ ಓಪನ್ ಬಟರ್ ದೋಸೆ. ಇದೇನು ಅಂತ ಗೊತ್ತಾ ತಾನು? ಗೊತ್ತು. ಏನು ಅವಳು ಗೊತ್ತಿಲ್ಲ. ನಮ್ಮ ಕಡೆಗೆ ಏನ್ ಹೇಳ್ತಾರೆ ಗೊತ್ತಾ? ಕಿಲ್ಸ ಹೇಳ್ತಾರೆ, ರಾಗಿ ಕಿಲ್ಸ ಹೇಳ್ತಾರೆ. ಕಿಲ್ಸ. ಇದನ್ನ ನಾನು ಬೆಂಗಳೂರವಳು, ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಇನ್ನೇನು ಹೇಳ್ತಾರೆ ಇವ್ರ ಊರಲ್ಲಿ ಬೇರೆ ಕಡೆ ಹೇಳ್ತಾರೆ. ಕಡೆ ಇದನ್ನ ರಾಗಿ ಕಿಲ್ಸ ಅಂತ ಹೇಳ್ತಾರೆ. ಹೇಳಿ ನೀವು. ನಾವು ಹಾಲ್ಬಾಯಿ ಅಂತೀವಿ, ಇಲ್ಲಾಂದ್ರೆ ರಾಗಿ ಮಣ್ಣಿ ಅಂತೀವಿ. ಅರೆ ಒಂದೊಂದು ಕಡೆ ಒಂದೊಂದು. ಅರೆ ಇದನ್ನ ಹಾಲ್ಬಾಯಿ ಅನ್ನೋದು. ಅದೇ ತುಂಬಾ ಚೆನ್ನಾಗಿದೆ. ನನಗೆ ಸಕ್ಕತ್ ಇಷ್ಟ ಇದು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ, ಟ್ರೈ ಮಾಡಿ ಒಂದ್ಸಲ. ನಾನು ಒಂದ್ಸತಿ ಪ್ರತಿಭಾ ಅವ್ರ ಕಸಿನ್ ಮದುವೆಲ್ಲೇ ಅನ್ಸುತ್ತೆ ತಿಂದಿದ್ದು. ಅದಾದ್ಮೇಲೆ ಅವರಮ್ಮ ನನಗೋಸ್ಕರ ಮಾಡ್ತಾರೆ. ನಿಮ್ಮ ಊರಲ್ಲಿ ಇದಕ್ಕೆ ಏನಂತಾರೆ ಅಂತ ಕಮೆಂಟ್. ಬೆಂಗಳೂರಿನವ್ರಾಗಿದ್ರೆ ನಮ್ಗೆ ಇದೇನು ಅಂತಾನೆ ಗೊತ್ತಿರಲಿಲ್ಲ ಅಂತೇಳಿ. ಓಕೆ, ನೆಕ್ಸ್ಟ್ ಇನ್ನು ದೋಸೆ ಬರಬೇಕು. ಓಪನ್ ಕೊಡಿ ಮಸಾಲ. ತಿನ್ನು ಟೇಸ್ಟ್ ಮಾಡಿ ಹೇಳು. ಜೆಲ್ಲಿ ಪ್ಲಸ್ ಹಲ್ವಾ ಮಿಕ್ಸು ಚೆನ್ನಾಗಿದೆ. ಓಪನ್ ಬಟರ್ ಮಸಾಲ ದೋಸೆ. ಅದು ತಿಂದ್ರು ಇನ್ನು ಇದು ಬೇರೆ ತಿನ್ಬೇಕು ಅವಳು. ದೋಸೆ ಅಲ್ಲ, ದೋಸೆ. ಬಟರ್ ಮಸಾಲ ದೋಸೆ. ಇದು ಆಕ್ಚುಲಿ ಚೆನ್ನಾಗಿರೋ. ತಿನ್ಬಿಟ್ಟು ರಿವ್ಯೂ ಹೇಳಮ್ಮ. ತಾನು ಇವಾಗ ನೀನು ತಾನು ಇಬ್ರು ರಿವ್ಯೂ ಹೇಳಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಇದು ಡವ್. ನಾವಿಬ್ರು ಜಾಗ್ರಿ ಕಾಫಿ ಕುಡಿತಾ ಇದ್ದೀವಿ. ಏನ್ ಡಿಫ್ರೆನ್ಸ್? ಯಾವ ಇವೆಲ್ಲ? ಇವಳೊಬ್ಳು ಶುಗರ್ ಕಾಫಿ ತಗೊಂಡಿದ್ದಾಳೆ. ಸಕ್ಕರೆ ಟೀ, ಬೆಲ್ಲದ ಟೀ ಓಕೆ. ನನಗೆ ಬೆಲ್ಲದ ಕಾಫಿನೂ ಚೆನ್ನಾಗಿರುತ್ತೆ. ಆಸೆನ ನೆರವೇರಿಸ್ಬಿಟ್ಟೆ. ಸಮಾಧಾನ ಇಲ್ಲಾಂದ್ರೆ ಬೆಂಗಳೂರಿಗೆ ಹೋಗೋವರೆಗೂ ನನಗೆ ಹಿಂಸೆ ಕೊಟ್ಟಿರೋಳು ಪ್ರತಿಭಾ. ಟಾಂಗ ಬಂದ್ವಿ ನಾವು. ಟಾಂಗಾಲಿ ದೊಡ್ಡ ರೌಂಡು ಚಿಕ್ಕ ರೌಂಡು ಅಂದರು. ಅದು ಎಷ್ಟು ದೊಡ್ಡ ರೌಂಡೋ ಚಿಕ್ಕ ರೌಂಡೋ ನನಗೆ ಗೊತ್ತಿಲ್ಲ. ಮೈಸೂರವ್ರು ಇದ್ದಾರಲ್ಲ ಇಲ್ಲಿ, ನಮ್ಮ ತನ್ನೂರು, ಅವರು ಗೊತ್ತಿರುತ್ತೆ. ಓಕೆ, ನಾನು ಹೇಳಿದೆ, ಆದರೆ ಪ್ರಾಣಿ ಹಿಂಸೆ ಮಾಡಬಾರ್ದು. ಇವರಿದ್ರು ಇವಾಗ ಹೋದ್ಮೇಲೆ ಬಿರಿಯಾನಿ ತಿನ್ನಲ್ಲ, ಆದರೆ ನಾನು ಅದನ್ನು ಕಟ್ ಮಾಡಲ್ವಲ್ಲ ಕೈಯಿಂದ. ನೀನೇ ನೋಡಿಸ್ತಾ ಇದ್ದ. ಕೂತಿದ್ದೀನಲ್ಲ, ತಿಂತಿಯಲ್ಲ, ತಿನ್ನೋದು ಓಕೆ. ಆಲ್ರೆಡಿ ಸಬ್ಸಿಡರಿ ತಿಂತಾ ಇರೋದು. ಅದು ನಿಮಗೋಸ್ಕರ ಅದು ಪರವಾಗಿಲ್ಲ. ಸೊ ಇವಾಗ ಬಿರಿಯಾನಿ ತಿಂದ್ಬಿಟ್ಟು ಇನ್ನೂ ಡಿಸೈಡ್ ಮಾಡ್ತಾ ಇದ್ದೀವಿ ಯಾವ ಬಿರಿಯಾನಿ ಅಂತ. ಬಿರಿಯಾನಿ ತಿನ್ಕೊಂಡು ಈವೆಂಟ್ಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀವಿ. ಟಾಂಗಾ ರೈಡ್ನ ಎಂಜಾಯ್ ಮಾಡ್ತೀವಿ ಇವಾಗ. ಎಸ್, ಆಮೇಲೆ ಸಿಗ್ತೀವಿ. ಬಾಯ್. ನಾವಿವಾಗ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಕಬಾಬ್, ಅಲ್ಲಿ ನೋಡೋದು ಚಿಕನ್ ಹಾಫ್, ಲೈಮ್ ಸೋಡಾ, ಸ್ವೀಟ್ ಆ್ಯಂಡ್ ಸಾಲ್ಟ್ ಮತ್ತು ಕೋಕ್ ಇಷ್ಟು ಆರ್ಡರ್ ಮಾಡಿದ್ದೀವಿ. ನಮ್ದೇನಿದ್ರು ಥಿಂಕ್ ಬೇಗ್
ತಿನ್ಬೇಕು. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕಬಾಬ್ ಮತ್ತು ತಂದೂರಿ ತಿಂದು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀವಿ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ನಾನು ಮಟನ್ ಬಿರಿಯಾನಿ ತಿಂತಿದ್ದೀನಿ, ಟೇಸ್ಟ್ ಚೆನ್ನಾಗಿದೆ. ಇನ್ನೊಂದ್ಸತಿ ಹೊಟ್ಟೆ ಅಂತಿದ್ದಲ್ಲ, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಮೈಸೂರು ಬಂದರೆ ಟ್ರೈ ಮಾಡಿ. ಮೈಸೂರು ದೊಣ್ಣೆ ಬಿರಿಯಾನಿ, ಸರಸ್ವತಿ ಥ್ಯಾಂಕ್ಸ್ ತಮ್ಮ. ಓಕೆ, ನಾವು ಇವಾಗ ತಿಂದ್ಬಿಟ್ಟು ಮತ್ತೆ ಈವೆಂಟ್ ಹಾಲ್ಗೆ ಹೋಗಿ ರೆಸ್ಟ್ ಮಾಡಿ ಮೇಕಪ್ ಮಾಡಿ ಹೊರಡುವಾಗ ವೀಡಿಯೋ ಮಾಡ್ತೀನಿ. ಬಾಯ್ ಬಾಯ್. ಬೆಂಗಳೂರಿಗೆ ಬಂದ್ವಿ. ಇವಾಗ ಪ್ರತಿಭಾನ ಡ್ರಾಪ್ ಮಾಡ್ತಾ ಇದ್ದೀನಿ ಅವ್ರ ಮನೆಗೆ. ಎಂಪೈರಲ್ಲಿ ಊಟ ಮಾಡಿದ್ವಿ. ಊಟ ಮಾಡಿ ಒಂದು ಸ್ವಲ್ಪ ಪಾಡ್ಕಾಸ್ಟ್ ಕೇಳಿಸ್ಕೊಂಡು ಹೆಂಗೆ ಬಂದ್ವಿ ಅಂತಲೇ ಗೊತ್ತಾಗಿಲ್ಲ. ಆ್ಯಕ್ಚುಲಿ 2 ಪಾಡ್ಕಾಸ್ಟ್ ಕೇಳಿಸ್ಕೊಂಡಿದ್ದು ಅಷ್ಟೇ ಬಂದ್ಬಿಟ್ವಿ. ಸೊ ಚೆನ್ನಾಗಿತ್ತು. ಇಟ್ ವಾಸ್ ಅ ನೈಸ್ ಕಂಪ್ಲೀಟ್ ಡೇ. ಸಖತ್ತು ನಿದ್ದೆ ಬರ್ತಿದೆ. ನಾಳೆ ಬೆಳಿಗ್ಗೆ ಬೇಗ ಬೇರೆ ಎದ್ದೊಳ್ಬೇಕು, ಮತ್ತೆ 6:30ಗೆ ಎದ್ದೊಳ್ಬೇಕು, ಫ್ರೆಂಡ್ದು ಮದುವೆ. ಸೊ ಇವಾಗ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ರ್ಯಾಂಡಮ್ ಸಮಾಚಾರಗಳು. ಸೈನಿಂಗ್ ಆಫ್. ಅಷ್ಟೇ.